ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕರ್ನಾಟಕ 50ರ ಸಂಭ್ರಮಾಚರಣೆ ನಿಮಿತ್ತವಾಗಿ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಹಾಗೂ ಐಎಂಎ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಜಯಪ್ರಭಾಕರ್ ಅವರ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಐಎಂಎ ಹಾಲ್ ಕೆಬಿ ಕಚೇರಿ ಹತ್ತಿರ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ತು ಸದಸ್ಯರಾಗಿರುವ ಅರವಿಂದ್ ಕುಮಾರ್ ಅರಳಿಯವರು ಚಿತ್ರ ಬಿಡಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಅಧ್ಯಕ್ಷರು ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿಯ ಡಾಕ್ಟರ್ ಕಪಿಲ್ ಪಾಟೀಲ್, ಉಪಾಧ್ಯಕ್ಷರು ಐಎಂಎ ಬೀದರ್ನ ಡಾಕ್ಟರ್ ಸಂಜೀವ್ ಬಿರಾದರ್, ಶ್ರೀಮತಿ ಶಾಂತವ್ವ ಚಿ ಮಠದ ಅಧ್ಯಕ್ಷರು, ಚನ್ನಾ ಆರ್ಟ್ಸ್ ಶಿಕ್ಷಣ ಸಂಸ್ಥೆ ಬೀದರ್ ಎಂಡಿ ಶರೀಫ್, ಪ್ರಾಚಾರ್ಯರು ಯೋಗೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಬೀದರ್, ಬಿಕೆ ಬಡಿಗೇರ್ ಉಪನ್ಯಾಸಕರು ಯೋಗೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಬೀದರ್, ಸಂದೀಪ್ ಸಜ್ಜನ್ ಪ್ರಾಚಾರ್ಯರು ದಿ ನ್ಯಾಚುರಲ್ ಚಿತ್ರಕಲಾ ಮಹಾವಿದ್ಯಾಲಯ ಬೀದರ್, ಸಿ ಶಾಂತಿಪ್ರಿಯ ಮುಖ್ಯೋಪಾಧ್ಯಾಯಿನಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಬೀದರ್, ವಿಷ್ಣುಕಾಂತ್ ಠಾಕೂರ್ ಅಧ್ಯಕ್ಷರು ಜಿಲ್ಲಾ ಚಿತ್ರಕಲಾ ಸಂಘ ಬೀದರ್ ಹಾಗೂ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಅಧ್ಯಕ್ಷರಾಗಿರುವ ವಿಜಯಕುಮಾರ್ ಸೋನಾರಿ ಅವರು ವೇದಿಕೆಯ ಮೇಲೆ ಇದ್ದರು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತು ಸದಸ್ಯರಾಗಿರುವ ಅರವಿಂದ್ ಕುಮಾರ್ ಅರಳಿಯವರು ಜೆ ಪ್ರಭಾಕರ್ ಅವರು ಬಿಡಿಸಿರುವ ಚಿತ್ರಕಲಾ ಪ್ರದರ್ಶನದ ಒಂದು ಎಕ್ಸಿಬಿಷನ್ ಅನ್ನು ವೀಕ್ಷಣೆ ಮಾಡಿ ಜೆ ಪ್ರಭಾಕರ್ ಅವರ ಒಂದು ಕಲೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಜೆ ಪ್ರಭಾಕರ್ ಅವರು ಹಾಗೂ ವಿಧಾನ ಪರಿಷತ್ತು ಸದಸ್ಯರಾಗಿರುವ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿದರು. सर ಇಂಥ ಪೇಂಟಿಂಗ್ಸ್ ಎಲ್ಲ ನಾವೇ ಇಮೇಜ್ ಮಾಡ್ತೀವಿ. ಸ್ಪೆಷಲಿ ಏನಂದ್ರೆ ಈ ಬಸ್ ನಾವು ವರ್ಕಿಂಗ್ ಕಡೆಯಿಂದ ನಡೆಯುತ್ತೆ ಅಂತ ಏನಿಲ್ಲ. ಬಸ್ ಎಫೆಕ್ಟ್ ಎಲ್ಲ ಸ್ಪಾಟಿಗೆ ದುಡ್ಡಿಗೆ ಅದು ಕಲೆ ಬೆಲೆ
ಜಯಕುಮಾರ್ ಸರ್ ಆರಾಮಿದ್ರಾ? ನೀವು ಕೆಲವು ಜನರು ಮಾತ್ರ ಇರ್ಬೋದು, ಆದರೆ ಈ ಕಲೆ ಕೋಟ್ಯಾಂತರ ಜನರಿಗೆ ಆಕರ್ಷಣೆ ಮಾಡುತ್ತೆ. ಆ ಶಕ್ತಿ ಈ ಕುಂಚಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅಂದರೆ ನನಗೆ ಮೊದಲಿನಿಂದ ಇವು ದೇಶ ಆಟ ಪಾಠಗಳು ಆಗಲಿ, ಈ ಕಲೆಗಳಾಗಲಿ ನನಗೆ ತುಂಬ ಆಸಕ್ತಿ. ನನಗೆ ಬರದೇ ಇದ್ರೂ ಕೂಡ ಅದು ಮೂಢನ ತೃಪ್ತಿ ಪಡಬೇಕು ಅನ್ನೋದು ಹವ್ಯಾಸ ನಾನು ಬೆಳೆಸ್ಕೊಂಡು ಬಂದಿದ್ವಿ. ಅದಕ್ಕಾಗಿ ನಾನು ಲೇಟ್ ಆಗ್ತದಂತ ನಾನು ನಮ್ಮ ಸುದರ್ಶನ್ ಪೌಲಿ ಹೇಳಿದ್ದೆ. ಸರ್ ಅಂದರು, ಇಲ್ಲ ಎಷ್ಟೇ ಲೇಟ್ ಆದರೂ ಬರ್ರಿ ಸರ್, ಬಂದು ಹೋಗ್ಬೇಕಂತಂದರು. ಯಾಕಂದರೆ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗಿದ್ದೆ, ಅವ್ರು ಬಿಟ್ಟಾಗ ಮಾತ್ರ ಬರಬೇಕಾಗ್ತದೆ. ನನಗೆ ಅವ್ರು ಬಿಟ್ಟು ಬರೋಕ್ಕೂ ಸರಿಸಲ್ಲ ಅನ್ನೋ ಉದ್ದೇಶದಿಂದ ಇಷ್ಟು ಲೇಟ್ ಆಯಿತು. ಅದಕ್ಕೆ ನಿಮ್ಮೆಲ್ಲ ಕ್ಷಮೆ ಯಾಚಿಸ್ತೀನಿ. ಈಗಾಗಲೇ ಡಾಕ್ಟರ್ ಕಪಿಲ್ ಪಾಟೀಲ್ ಅವರು ಹೇಳಿದರು, ಲೇಟ್ ಆದರೂ ಕೂಡ ಪೇಷನ್ಸ್ ಇಟ್ಕೊಂಡು ಕಾದು ಅಂತಂದರು. ತುಂಬ ಸಂತೋಷ. ಡಾಕ್ಟರ್ ಪೇಷನ್ಸ್ ಇರಲೇಬೇಕು. ಯಾವ ಭೀ ದೇವರು ನಂತರ ಡಾಕ್ಟ್ರೆ, ಅವರಿಬ್ಬರ ಹತ್ರ ಪೇಷನ್ಸ್ ಇರಬೇಕು. ಮತ್ತು ಶಿಕ್ಷಕರು ಇವ್ರ ಹತ್ರ ಪೇಷನ್ಸ್ ಇರಬೇಕು. ಯಾಕಂದರೆ ಎದುರಿನ ಏನಂತಾರ ಅದು ತಿಳ್ಕೋಬೇಕು, ಆಮೇಲೆ ಅವ್ರಿಗೆ ಸಜೆಷನ್ ಕೊಡಬೇಕು. ಇವ್ರು ಸಿಟ್ಟು ಇರ್ತದೆ, ಸಿಟ್ಟು ಬರ್ತದೆ, ಇಲ್ಲ ಅಂತಲ್ಲ, ಹೇಳಿದ್ದೆ ಹೇಳ್ತಾರಂತ ಅನ್ನೋ ಸಿಟ್ಟು ಬರ್ತದೆ. ಆದರೂ ಕೂಡ ನುಂಗಿ ಪೇಷನ್ಸ್ ಇಟ್ಕೊಂಡು ಕೇಳ್ತಾರೆ. ಆ ಮನೋಭಾವ ಏನು ಬಳಸ್ಕೊಂಡು ಬಂದಾರೆ ಕಪಿಲ್ ಅವರು. ಅದಕ್ಕೆ ನಾನು ಅವರಿಗೂ ಕೂಡ ಒಂದು ಇಂಡಿಯಾದಲ್ಲಿ 110 ವರ್ಷದಿಂದ ರೋಟ್ರಿ ಇದೆ. ನಮ್ಮ ಬೀದರಲ್ಲಿ 51 ವರ್ಷದಿಂದ ರೋಟ್ರಿ ಇದೆ. ಸೊ ನಮ್ಮದು ಒಂದು ಕ್ಲಬ್, ರೋಟ್ರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ. ಬೀದರಲ್ಲಿ 4-5 ಕ್ಲಬ್ಸ್ ಇದೆ, ಡಿಸ್ಟಿಕಲ್ಲಿ 9 ಕ್ಲಬ್ಸ್ ಇದೆ. ಸೊ ನಮ್ಮದು ಕೆಲಸ ಏನು ರೋಟ್ರಿ ಹೇಳ್ತೀವಿ, ಏನು ಕೆಲಸ ರೋಟ್ರಿ ಮಾಡ್ತಂದ್ರೆ ಯೂಶಲಿ ಒಂದು 5-7 ಏರಿಯಾದಲ್ಲಿ ಫೋಕಸ್ ಮಾಡ್ತೀವಿ. ಹೆಲ್ತ್ ಆಗಲಿ, ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಕೇರ್ ಆಗಲಿ, ಎಜುಕೇಷನ್ ಆಗಲಿ, ಎಕನಾಮಿಕ್ಸ್ ಆಗಲಿ, ಮತ್ತು ಪೀಸ್ ಬಿಲ್ಡಿಂಗ್ ಆಗಲಿ. ಸೊ ಈ ಏರಿಯಾಸಲ್ಲಿ ಫೋಕಸ್ ಮಾಡಿ ಕೆಲಸ ಮಾಡ್ತೀವಿ. ಸೊ ನಾವು ಒಂದು ಸೆಲ್ಫ್ ಫಂಡೆಡ್ ಆರ್ಗನೈಸೇಷನ್, NGO. ನಾವೇ ದುಡ್ಡು ಹಾಕಿ ನಾವೇ ಕೆಲಸ ಮಾಡ್ತೀವಿ. ನಮಗೆ ಯಾವುದೂ ದುಡ್ಡು ಗೌರ್ಮೆಂಟ್ಲಿಂದ ಬರಲ್ಲ, ಬೇರೆ ಕಡೆಯಿಂದ ಎಲ್ಲಿಂದ ಬರಲ್ಲ. ನಾವು ನಮ್ದು ಏನು ಸೇವಿಂಗ್ಸ್ ಇರ್ತಾವ, ನಮ್ದು ಏನು ಇನ್ಕಮ್ ಇರ್ತವೆ, ಅದರಲ್ಲಿಂದೇ ಫೀಸ್ ಕಟ್ಟಿ ರೊಕ್ಕ ಜಮಾ ಮಾಡಿ ನಾವು ಕೆಲಸ ಮಾಡ್ತೀವಿ. ಸೊ ಒಂದ್ಸಲಿ ಕಾಂಪಿಟೇಷನ್ ಹಚ್ಚಿ ಹುಡುಗರು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿ, ಸೊ ಅವ್ರಿಗೆ ಇದು ಹೆಂಗಂದ್ರೆ ನಾವು ದೊಡ್ಡವ್ರಿಗೆ ನೋಡಿದೆವು ಮಟ್ಟಿ ಅಂದ್ರೆ ನಾವು ಬರೀ ಒಂದು ಚಂದ ಅನಿಸ್ಬೋದು ಇದು ಕಲಾ, ಬಟ್ ನಾವು ಕಲೀಲಕ್ಕೆ ಬರಲಿ. ನಮ್ಮಲ್ಲೂ ಟೈಮ್ ಇಲ್ಲ, ಸರಿಗೂ ಟೈಮ್ ಇಲ್ಲ ಕಲಿಸ್ಲಿಕ್ಕೆ. ಸೊ ಮುಂದಿನವರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಅದ, ಮುಂದೆ ಕಲಿಬೇಕಂಬರೆ ಸ್ಕೂಲ್ ಲೆವೆಲ್ದಾಗ ಹೋಗಿ ಕಾಂಪಿಟೇಷನ್ ಮಾಡಿರ್ಬೋದು. ಅಂಥವ್ರಿಗೆಲ್ಲ ಇದು ಎಕ್ಸಿಬಿಷನ್ ತೋರಿಸ್ದೆ ಅಂದ್ರೆ ಅವರು ಸ್ವಲ್ಪ ಮೋಟಿವೇಟ್ ಆಗಿ ಸೊ ಮುಂದೆ ಕಲಿತಾರೆ. ಸೊ ಆ ಉದ್ದೇಶದಿಂದ ನಾವು ಪ್ಲ್ಯಾನ್ ಮಾಡೀವಿ, ಮುಂದೆ ಬರೋ ದಿನಲ್ಲಿ ಅದು ಕಾಂಪಿಟೇಷನ್ ಇಕ್ಕಿ, ಸೊ ಸರ್ ಅವ್ರ ಹೆಲ್ಪ್, ನಿಮ್ದೆಲ್ಲರ ಹೆಲ್ಪ್ ತೊಗೊಂಡು ಮುಂದೆ ಮಾಡೋಣ. ಸೊ ನಂದು 2 ಮಾತು ಮುಗಿಸಿ ಎಲ್ಲ. ಇವತ್ತು 26ನೇ ಜನವರಿ ಗಣರಾಜ್ಯೋತ್ಸವ. ಈ ಶುಭ ಸಂದರ್ಭದಲ್ಲಿ ಏನು ಗಣರಾಜ್ಯೋತ್ಸವ ಆಗಿ 75 ವರ್ಷ ಇತ್ತು. ಈ ಒಂದು ಶುಭ ಸಂದರ್ಭದಲ್ಲಿ ಹಾಗೆ ಕರ್ನಾಟಕ 50 ವರ್ಷದ ಸಂಭ್ರಮದಲ್ಲಿ ಅಡಿಯಲ್ಲಿ ನಮ್ಮ ಪ್ರಭಾಕರ್ ಅವರು ತಮ್ಮ ಕಲಾ ಪ್ರದರ್ಶನನ, ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಂಡಿದ್ರು. ಆ ಗ್ಯಾಲರಿ ಉದ್ಘಾಟನೆ ಮಾಡೋಕ್ಕೆ ಇವತ್ತು ನನಗೆ ಕರೆದ್ರು, ನಾನು ಬಂದಿದ್ದೆ. ಅವರಿಗೆ ನಾನು ಮಾನಸಿಕವಾಗಿ ಅವರಿಗೆ ಧೈರ್ಯ ತುಂಬಿದ್ದೀನಿ. ಯಾಕಂದರೆ ದಿನೇ ದಿನೇ ಈ ಕಲಾವಿದರು ಮರೆಮಾಚ್ತಾ ಇದ್ದಾರೆ, ಕಳೆದು ಹೋಗ್ತಾ ಇದ್ದಾರೆ. ಅದಕ್ಕೆ ಅವರನ್ನು ಉಳಿಸ್ಬೇಕು, ಅವರನ್ನು ಸರಿಯಾಗಿ ಬೆಳೆಸಬೇಕು. ಯಾಕಂದರೆ ಈ ಕಲೆ ಇದ್ರಾಗ ಎಷ್ಟು ಶಕ್ತಿ ಅದ, ಆ ಶಕ್ತಿಯನ್ನು ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು. ಕಲೆ ಅಂದರೆ ಏನು, ಇದಕ್ಕೆ ಎಷ್ಟು ಮಹತ್ವ ಅದ ಅನ್ನೋ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಹೇಳಿದ್ದೀನಿ. ಹಾಗೆ
ಇವರು ನಾವು ಕಲೆಯನ್ನು ಚಿತ್ರಕಲೆಯನ್ನು ಪ್ರದರ್ಶನ ಮಾಡೋಕ್ಕೆ ಒಂದು ಗ್ಯಾಲ್ರಿ ಇಲ್ಲ ಅಂತ ಹೇಳಿದರು. ಆ ಗ್ಯಾಲ್ರಿಗೆ ನಾನು ಅವರಿಗೆ ಒಂದು 3 ವರ್ಷ ಕೆಳಗಡೆ ಹೇಳಿದ್ದೆ. ಬಟ್ ಅವರು ಆರ್ಗನೈಸ್ ಆಗಿಲ್ಲ, ಏನೋ ಗೊತ್ತಿಲ್ಲ. ಬಟ್ ನನಗಿದು ನನ್ನ ಗಮನಕ್ಕೆ ತಂದಿಲ್ಲ. ಇವರು ಒಂದು ಆರ್ಟ್ ಗ್ಯಾಲ್ರಿ ಕೇಳ್ತಾ ಇದ್ದಾರೆ. ಆ ಆರ್ಟ್ ಗ್ಯಾಲ್ರಿಗೆ ಎಲ್ಲರ ಜಾಗ ಗೌರ್ಮೆಂಟ್ದಿತ್ತು ತೋರಿದ್ರಂದ್ರೆ ನಾನು ಸರ್ಕಾರ ಜೊತೆ ಮಾತಾಡಿ, ನಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮಾತಾಡಿ ಅದನ್ನು ಕೊಡಿಸೋವಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಅದೇ ರೀತಿ ಯಾಕಂದರೆ ನನಗೆ ಈ ಕಲೆಗಳ ಬಗ್ಗೆ ಬಹಳ ಅಭಿಮಾನ ಇದೆ. ಆ ಕಲಾವಿದರಿಗೆ ಪೋಷಣೆ ಮಾಡಬೇಕು, ಅವ್ರಿಗೆ ಸಂರಕ್ಷಣೆ ಮಾಡಬೇಕು ಅನ್ನೋದು ದೃಷ್ಟಿಯಿಂದ ನಾನು ಚಿಕ್ಕಂದಿನಿಂದನೇ ಪ್ರಯತ್ನ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ಅಧಿಕಾರ ಸಿಕ್ಕಿದೆ, ಅದರಲ್ಲಿ ಏನಾರ ಮಾಡಬೇಕು ಅನ್ನೋ ಒಂದು ಛಲ ನನ್ನ ಹತ್ರ. ಆ ನಿಟ್ಟಿನಲ್ಲಿ ಇವರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದೀನಿ. ಅದಕ್ಕೆ ಅವ್ರು ನನಗೆ ಜೊತೆಗೂಡಿದ್ರೆ ನಾನು ಮುಂದೆ ಹೋಗ್ಬೋದು ಅಂತ ಪ್ರಯತ್ನ ಮಾಡ್ತೀನಿ. ಆರ್ಟ್ ಗ್ಯಾಲರಿ ವೀಕ್ಷಣೆ ಮಾಡಿದೆ ಸರ್. ಬಹುತೇಕ ಚಿತ್ರಗಳನ್ನಪ್ಪ ಅಂದರೆ ಬೀದರ್ಗೆ ಸಂಬಂಧಿಸಿದ ಬಹುತೇಕ ಒಂದು ಐತಿಹಾಸಿಕ ಸ್ಥಳಗಳ ಚಿತ್ರಗಳಿವೆ. ಸೊ ನಿಮ್ಗೆ ಇಷ್ಟವಾದ ಚಿತ್ರ ಯಾವುದು ಅಂತ ಹೇಳಿ ಇಲ್ಲ, ಏನೇನು ಸಮಸ್ಯೆಗಳು ಕಾಣ್ತು ಅನ್ನೋದಾದರೆ ಈಗ ಅವ್ರು ನಾನು ಈ ಐತಿಹಾಸಿಕ ಸ್ಥಳಗಳೆಲ್ಲ ಅವರು ತಮ್ಮ ಕುಂಚದಿಂದ ಇಳಿಸಿದ್ದಾರೆ. ಅದರಲ್ಲಿ ಭಾಳ ಚೆನ್ನಾಗಿ ಇಳಿಸಿದ್ದಾರೆ. ಯಾಕಂದರೆ ಈಗ ಫೋರ್ಟ್ನಾಗೊಂದು ಮರ ಇತ್ತು, ಒಂದು ಆಲದ ಮರ. ಆ ಆಲದ ಮರ ಒಣಗೋಗಿ ಬಿದ್ದೋಯ್ತು. ಅವಾಗ ನಾನು ಭಾಳ ಪ್ರೊಟೆಕ್ಷನ್ ಮಾಡೋಕೆ ಅವ್ರು ಕೇಳಿದೆ, ಬೇಡ್ಕೊಂಡೆ. ಬಟ್ ಅವರು ಹೈದ್ರಾಬಾದ್ ಅವ್ರಿಗೆ ನೋಡಬೇಕಲ್ಲ, ಅವರು ಸರಿಯಾಗಿ ಅದಕ್ಕೆ ಮೇಂಟೈನ್ ಮಾಡಿಲ್ಲ. ಹಾಗಾಗಿ ಗಿಡ ಹಾಳಾಗೋಗುತ್ತೆ. ಈಗ ಆ ಗಿಡದ ಒಂದೊಂದು ಚಿತ್ರ ಇದೆ, ಅದೊಂದು ಆ್ಯಂಟಿಕ್ ಪೀಸ್ ಅಂತ. ಯಾಕಂದ್ರೆ ನಾನು ಅವ್ರಿಗೆ ಅದೇ ಮನವಿ ಮಾಡಿದೆ, ಎಲ್ಲೆಲ್ಲಿ ಐತಿಹಾಸಿಕವಾದಂಥ ಪ್ಲೇಸ್ಗಳದಾವ ಅದನ್ನು ನೀವು ನಿಮ್ಮ ಇದರಿಂದ ಕಲೆಯಿಂದ, ಚಿತ್ರಕಲೆಯಿಂದ ಬರಬೇಕು. ಯಾಕೆ ಅದು ಶೇಖರಣೆ ಮಾಡಿ ಅದು ಮುಂದೆ ಈಗ ನಮ್ಮ ನಂತರ ಬರೋಂಥ ಪೀಳಿಗೆಗೆ ನಾವು ಇಲ್ಲಿ ಹಿಂಗಿತ್ತಪ್ಪ, ಆವಾಗ ಹೆಂಗಿತ್ತು, ನಾವು ಕೆಲಸ ಮಾಡಿದ್ದೀವ, ನಾವು ನೋಡಿದ್ದೀವಿ ಅಂತ ಇವ್ರು ಹೇಳ್ಬೋದು. ಅಥವಾ ನಮಗೆ ಸಿಕ್ಕರೆ ನಾವು ಅವ್ರಿಗೆ ಹೇಳ್ಬೋದು, ಹೌದು ನಾವು ನೋಡಿದ್ದೇವೆ, ಅವ್ರು ಇಳಿಸಿದಾರೆ, ಇದು ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಆ ರೀತಿ ಒಂದು ಆ ಮಾನಮಂಟನ ಉಳಿಸೋದು ಒಂದು ಕಲೆ ಉಳಿಸೋದು ಒಂದು ದೊಡ್ಡ ಒಂದು ಕೆಲಸ ಇದೆ. ಆ ಕೆಲಸ ಕೂಡ ಚಿತ್ರಕಲೆ ಕಲಾವಿದರು ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಕರ್ನಾಟಕ ನಮಗೆ ಕರ್ನಾಟಕ ನಾಮಕರಣ 50 ವರ್ಷ ಆಯಿತು. ಆ ಒಂದು ಸಂಭ್ರಮಾಚರಣೆ ನಿಮಿತ್ತ ಆಮೇಲೆ ಇವತ್ತು ಗಣರಾಜ್ಯೋತ್ಸವ ಇದೆ. ಹಾಗಾಗಿ ಈ ಒಂದು ಸಂದರ್ಭಕ್ಕಾಗಿ ನಾನು ದಾರಿ ನೋಡ್ತಾ ಇದ್ದೆ. ಈ ಒಂದು ದಿವಸ ಸರಿ ಅಂತೇಳಿ ನನಗೆ ಕಾಣಿಸಿತ್ತು. ಹಾಗಾಗಿ ಆರ್ಟ್ ಗ್ಯಾಲರಿ ಇಲ್ಲದ ಸಲುವಾಗಿ ಈ IMA ಹಾಲಲ್ಲಿ ಆರ್ಗನೈಸ್ ಮಾಡಬೇಕಾಯಿತು. ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವ್ರು ರೋಟರಿ ಕ್ಲಬ್ ಬೀದರ್, ನ್ಯೂ ಸೆಂಚುರಿ ಹಾಗೂ IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿದ್ದೇನೆ. ಇದು ಕಲೆ ಉಳಿಸಬೇಕು, ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಸಹ ಸಿಗಬೇಕು. ಡಿಜಿಟಲ್ಗೆ ಬಿಟ್ಟು ಒರಿಜಿನಾಲಿಟಿ ಏನಿದೆ ಅದು ಜನ ಕೂಡ ಗೊತ್ತಾಗಬೇಕು, ನೋಡಬೇಕು, ಅದರ ರುಚಿ ಅವರು ಕೂಡ ನೋಡಬೇಕನ್ನೋ ಉದ್ದೇಶದಿಂದ ಈ ಒಂದು ಚಿತ್ರಕಲಾ ಪ್ರದರ್ಶನ ಏನಂತಂದ್ರೆ ನಾನು ಇದು ಮಾಡಬೇಕಾದ್ರೆ ನಾನು ಸುಮಾರು 5 ವರ್ಷದಿಂದ ಸ್ಟಾರ್ಟ್ ಮಾಡಿದೆ. ಮೊದಲಿಂದ ಹಿಡಿದು ನನಗೆ ಆ್ಯಕ್ಚುಲಿ ನಾನು AMGD ನನ್ನ ಆರ್ಟ್ ಮಾಸ್ಟರ್. ಆದರೆ ಈ ಒಂದು ಕಾಯಕಕ್ಕೆ ನಾನು ಮಾಡಲಿಕ್ಕೆ ಬೆನ್ನತ್ತಿದ್ದು ಸುಮಾರು 5 ವರ್ಷ ಆಯಿತು. ಸಿದ್ಧತೆ ಮಾಡಲಿಕ್ಕಿದು 3 ದಿವಸ ಆಯಿತು. ಅದ್ರ ಪ್ಲ್ಯಾನ್ ಮಾಡಿದ್ದು 1-2 ವಾರದ ಹಿಂದೆ.